ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ವಿರೋಧ. ಕಂಬಳ ವಿರೋಧಿಸಿ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದೆ. ಪರಿಸರವಾದಿಗಳು, ರೈತ ಸಂಘಟನೆ, ಕನ್ನಡ ಪರ ಸಂಘಟನೆ ಹಾಗೂ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ಮೈಸೂರಿನ ಹೊರವಲಯದ ಸಾತಹಳ್ಳಿ ಬಳಿ ಹೋರಾಟವನ್ನ ನಡೆಸಿದ್ದಾರೆ. ಮೈಸೂರು ದಸರಾದಲ್ಲಿ ಈ ಕಂಬಳ ಏನು ಆಯೋಜನೆಯನ್ನ ಮಾಡ್ತಿದ್ದಾರೆ ಅದನ್ನ ವಿರೋಧಿಸಿ ಬೃಹತ್ ಪ್ರತಿಭಟನೆ ನಡೆದಿದೆ. ಮೈಸೂರಿನ ಹೊರವಲಯದ ಸಾತಹಳ್ಳಿ ಬಳಿ ಹೋರಾಟ ಆಗಿರೋದು. ಇಲ್ಲೇ ಇದು ಸಾತಹಳ್ಳಿ ಏನಿದೆ, ಇಲ್ಲೇ ಒಂದು ಕಂಬಳ ಆಯೋಜನೆಯನ್ನ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿರೋದು. ಆ ಒಂದು ಜಾಗದಲ್ಲೇ ಪ್ರತಿಭಟನೆಯನ್ನ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಹಳಷ್ಟು ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ವಿರೋಧ ಅಂದ್ರೆ ಮೈಸೂರು ಪರಂಪರೆಗೆ ಧಕ್ಕೆ ಆಗುತ್ತೆ. ದಸರಾ ಏನಿದೆ ಮೈಸೂರು ಸಂಸ್ಥಾನದ 100 ವರ್ಷಗಳ ವಿಶಿಷ್ಟ ಸಾಂಸ್ಕೃತಿಕ ಇತಿಹಾಸವನ್ನ ಹೊಂದಿದೆ. ಇದು ಕಂಬಳ ಅನ್ನೋದು ಕರಾವಳಿ ಕ್ರೀಡೆ ಆಗುತ್ತೆ. ಅದನ್ನ ಇಲ್ಲಿ ತರೋದ್ರಿಂದ ದಸರಾದ ಮೂಲ ಸಾಂಪ್ರದಾಯಿಕ ಸ್ವರೂಪಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಆಕ್ಷೇಪ ಇದೆ. ಆಮೇಲೆ ಇದಕ್ಕೆ ಕಂಬಳಕ್ಕೆ ನೈಸರ್ಗಿಕವಾದಂತಹ ಕೆಸರು ಗದ್ದೆಗಳ ಅಗತ್ಯ ಇರುತ್ತೆ. ಬಟ್ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಮೈಸೂರಿನಲ್ಲಿ ಕೃತಕವಾಗಿ ಗದ್ದೆಯನ್ನ ನಿರ್ಮಿಸಿ ಕಂಬಳವನ್ನ ನಡೆಸೋದು ಸೂಕ್ತ ಅಲ್ಲ ಅಂತ ಸ್ಥಳೀಯರು ವಾದವನ್ನ ಮಾಡಿದ್ದಾರೆ. ಸೊ ಅದಕ್ಕೆ ವಿರೋಧವಾಗಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಅನೇಕ ಕಾರಣಗಳಿವೆ. ಇದೊಂದು ಜಾನಪದ ಕ್ರೀಡೆ. ಈ ಕ್ರೀಡೆಗೆ ಒಂದು ತನ್ನದೇ ಆದಂತ ಒಂದು ಸ್ವಂತ ಟ್ರ್ಯಾಕ್ ಬೇಕು. ಎಲ್ಲಂದ್ರಲ್ಲಿ ಮಾಡಕ್ಕಾಗಲ್ಲ. ಜಾನಪದ ಕಲೆಗೆ ಮಾಡಬಹುದು ಎಲ್ಲಿ ಬೇಕಾದ್ರೆ. ಈ ಕ್ರೀಡೆಗೆ ಒಂದು ಸರಿಯಾದ ತನ್ನದೇ ಆದಂತ ಜಾಗ ಬೇಕು. ಅದಕ್ಕೆ ನೀರು ಬೇಕು, ಇದು ಕೋಣಗಳು ಬೇಕು, ಅದನ್ನ ಓಡಿಸೋರು ಬೇಕು. ಇಲ್ಲಿಗೆ ಮೈಸೂರಿಗೆ ಅದನ್ನ ತಂದು ಸುಮಾರು 400 ಜನನ್ನ 180 ಕೋಣಗಳನ್ನ ಮೈಸೂರಿಗೆ ತರ್ತಾ ಇದಾರಂತೆ. ಅದಕ್ಕೆ ಟ್ರ್ಯಾಕ್ ಮಾಡಿ ಇಲ್ಲಿ ಓಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ, ಬೇಡ ಅಂತ ನಾವು ಹೇಳ್ತಿದ್ದೇವೆ. ಯಾಕಂದ್ರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧವಾದಂತ ಒಂದು ಜಾನಪದ ಕ್ರೀಡೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 3 ಜಾನಪದ ಕ್ರೀಡೆಗಳು ಬಹಳ ಪ್ರಸಿದ್ಧವಾಗಿವೆ. ಒಂದು ಈ ಕಂಬಳ, ಮತ್ತೊಂದು ಅವರು ಯಕ್ಷಗಾನ, ಇನ್ನೊಂದು ಕೋಲ ಕಟ್ಟೋದು. ಯಾಕಂದ್ರೆ ನನ್ನ ವೈಫ್ ಮೂಡ್ಬಿದ್ರಿ ಅವರು ಅಲ್ಲಿ ಆಳ್ವಾಸ್ ಸ್ಕೂಲ್ ಕಾಲೇಜ್ ಇದೆ. ಆ ಕಾಲೇಜಿನ ಮೋಹನ್ ಆಳ್ವ ಬಹಳ ಚೆನ್ನಾಗಿ ತನ್ನ ಸ್ವಂತ ದುಡ್ಡಲ್ಲಿ ವರ್ಷಕ್ಕೆ 2-3 ಸರಿ ಇದನ್ನ ನಡೆಸ್ತಾನೆ. ನಾನು ಹೋಗಿ ನೋಡಿದ್ದೀನಿ.